ಕತೆ ಹೇಳ್ತಾ ಇರ್ತಾರೆ. ಅಮಾವಾಸ್ಯೆ ಅಲ್ಲಿಗೆ ಹೋಗಲ್ಲ, ಅಮಾವಾಸ್ಯೆ ನಾನು ಟ್ರಾವೆಲ್ ಮಾಡಲ್ಲ, ಅಮಾವಾಸ್ಯೆ ಸರ್ಜರಿ ಮಾಡಿಸ್ಕೊಳ್ಳಲ್ಲ, ಅಮಾವಾಸ್ಯೆ ನಾನು ಇದು ಮಾಡಲ್ಲ ಅಂತ. ನಾನು ಕೇಳ್ತೀನಿ, ಅಪ್ಪ ಇವತ್ತು ಅಮಾವಾಸ್ಯೆ, ನಿನ್ಗೆ 10 ಕೋಟಿ ಕೊಡ್ತೀನಿ, ನನ್ಗೆ ವಾಪಸ್ ಕೊಡಬೇಡ, ಬರ್ತೀಯೋ ಇಲ್ವೋ ಅಂತೀನಿ. ಬರಲ್ಲ ನೀವು. ಐ ಡಿಸೈಡೆಡ್ ಐ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಇನ್ ಲೈಫ್. ನೋಬಡಿ ಶುಡ್ ಡೂ ಇಟ್ ಅಂಡ್ ಇಟ್ ಶುಡ್ ಬಿ ವೆರಿ ಡಿಫಿಕಲ್ಟ್ ಅಂತ. ನೋಡಪ್ಪ, ಈ ಆಪರೇಷನ್ ಎಲ್ಲ ಸರ್ಜನ್ ಮಾಡ್ತಾರೆ, ಇದು ಎಲ್ಲ ಮಾಡ್ತಾರೆ, ಅದರ ಒಂದು ಮಾತ್ರ ನಾನು ಒಬ್ಬನೇ ಮಾಡಕ್ಕೆ. ಐ ಆಮ್ ಪ್ರೌಡ್ ಟು ಟೆಲ್, ಅದೊಂದು ನಾನೇ ಮಾಡಕ್ಕೆ. ನನಗೆಲ್ಲ ಹೇಳ್ತಾರೆ, ನಾಳೆ ಅಮಾವಾಸ್ಯೆ, ನಾನು ಕತೆ ಹೇಳ್ತಾ ಇರ್ತಾರೆ. ಅಮಾವಾಸ್ಯೆ ಅಲ್ಲಿಗೆ ಹೋಗಲ್ಲ, ಅಮಾವಾಸ್ಯೆ ನಾನು ಟ್ರಾವೆಲ್ ಮಾಡಲ್ಲ, ಅಮಾವಾಸ್ಯೆ ಸರ್ಜರಿ ಮಾಡಿಸ್ಕೊಳ್ಳಲ್ಲ, ಅಮಾವಾಸ್ಯೆ ನಾನು ಇದು ಮಾಡಲ್ಲ ಅಂತ. ನೀವು ಕೇಳಿದ್ದೀರಾ ಈ ಅಮಾವಾಸ್ಯೆಗಳು? ನಾನು ಕೇಳ್ತೀನಿ, ಅಪ್ಪ ಇವತ್ತು ಅಮಾವಾಸ್ಯೆ, ನಿನ್ಗೆ 10 ಕೋಟಿ ಕೊಡ್ತೀನಿ, ನನ್ಗೆ ವಾಪಸ್ ಕೊಡಬೇಡ, ಬರ್ತೀಯೋ ಇಲ್ವೋ ಅಂತೀನಿ. ಬರಲ್ಲ ನೀವು. ಬರಲ್ವ ಇವು? ಸೊ ಟು ಡು ಗುಡ್ ಥಿಂಗ್ಸ್ ಎನಿ ಟೈಮ್ ಇಸ್ ಅ ಗುಡ್ ಟೈಮ್. ಈಗ ಯಾರೋ ಸಾಯ್ತಾ ಇರ್ತಾನೆ. ಮಂಡ್ಯದಲ್ಲಿ ಒಂದು ಸರ್ಜನ್ ಇದ್ರು, ನಾನು ಹುಣ್ಣಿಮೆಗೆ ಆಪ್ರೇಟ್ ಮಾಡಲ್ಲ, ಅಮಾವಾಸ್ಯೆಗೆ ಆಪ್ರೇಟ್ ಮಾಡಲ್ಲ ಅಂತ. ನಾನು ಅವ್ರು ಯಾವತ್ತು ಆಪ್ರೇಟ್ ಮಾಡಲ್ಲ ಅವತ್ತು ಮಾಡೋಕ್ಕೆ ಶುರು ಮಾಡಿದೆ. ಐ ಬಿಕೇಮ್ ಫೇಮಸ್. ನಿಮ್ಗೆ ಅರ್ಥ ಆಯ್ತಾ? ಜನರಲಿ ಯು ಶುಡ್ ಆಲ್ವೇಸ್ ಟ್ರಾವೆಲ್ ದ ರೋಡ್ ಲೆಸ್ ಟ್ರಾವೆಲ್ಡ್. ಯಾರು ದಾರಿಲಿ ಹೋಗಿರಲ್ವೋ ಆ ದಾರಿಲಿ ಹೋಗೋ. ಕಷ್ಟ ಆಗುತ್ತೆ, ಬಟ್ ಜಯ ಇದೆಯಲ್ಲ, ಆ ಜಯ ಕೊಡೋ ಒಂದು ಅಕಾಂಪ್ಲಿಷ್ಮೆಂಟ್, ಅಚೀವ್ಮೆಂಟ್. ಯು ವಿಲ್ ಬಿ ದ ಫಸ್ಟ್ ಮೂವರ್. ಆ ಬಿಸ್ನೆಸ್ ಅಲ್ಲಿ ವಿಲ್ ಟೆಲ್ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ. ಯು ಮೂವ್ ದ ಫಸ್ಟ್. ಯಾರು ಶುರು ಮಾಡ್ತಾರೋ ದೇ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಬಿಕಮಿಂಗ್ ಮಾರ್ಕೆಟ್ ಲೀಡರ್ಸ್ ಅಂತ. ನೀನೇ ಮೊದಲಿಗೆ ಆಗ್ತೀಯಾ, ನೀನೇ ಡಿಫ್ರೆಂಟ್ ಆಗಿರ್ತೀಯಾ, ನೀನೇ ಮಾಡ್ತೀಯಾ ಅದನ್ನ. ನಾನು ನಿನ್ನೆ ಡಿಸ್ಕಷನ್ ಮಾಡ್ತಾ ಇದ್ದೆ ನಮ್ಮ ಸ್ಟ್ರಾಟಜಿ ಟೀಮ್ ಹತ್ರ. ನೋಡಪ್ಪ, ಈ ಆಪರೇಷನ್ ಎಲ್ಲ ಸರ್ಜನ್ ಮಾಡ್ತಾರೆ, ಇದು ಎಲ್ಲ ಮಾಡ್ತಾರೆ, ಅದರ ಒಂದು ಮಾತ್ರ ನಾನು ಒಬ್ಬನೇ ಮಾಡೋಕ್ಕಾಗುತ್ತೆ. ಐ ಆಮ್ ಪ್ರೌಡ್ ಟು ಟೆಲ್, ಅದೊಂದು ನಾನೇ ಮಾಡೋಕ್ಕಾಗೋದು. ಅದನ್ನೇ ನಾನು 10 ವರ್ಷ ಕಲ್ತಿದ್ದು. ಓನ್ಲಿ ಒನ್ ಸರ್ಜರಿ ಐ ಲರ್ನ್ ಫಾರ್ 10 ಲಾಂಗ್ ಇಯರ್ಸ್. ಓನ್ಲಿ ಒನ್ ಸರ್ಜರಿ. ಅದನ್ನ ನಾನು ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲಿ ನಾನು ಕೊಡೋ ರಿಸಲ್ಟ್ಸು ಕೊಡೋಕ್ಕಾಗಲ್ಲ. ವಾವ್. ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್, ಸ್ವಾಮೀಸ್ ಗ್ರೇಸ್, ಡಿವೈನ್ ಇಂಟರ್ವೆನ್ಷನ್, ಡಿವೈನ್ ಗ್ರೇಸ್. ಐ ಆಮ್ ನಾಟ್ ಗ್ರೇಟ್, ಗಾಡ್ಸ್ ಇಂಟರ್ವೆನ್ಷನ್. ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ಹೆಂಗೆ ಮಾಡೋದು ಅಂತ. I do it. Why did this happen? I decided I should do something different in life and nobody should do it and it should be very difficult ಅಂತ. ಸೊ ಅದನ್ನು ಡಿಸೈಡ್ ಮಾಡಿ ಆ ಪಾತಲ್ಲಿ ಹೋದಾಗ ಆ್ಯಕ್ಷನ್ ತೊಗೊಂಡಾಗ ನಾನು ಸಕ್ಸಸ್ ಆದೆ. ದಟ್ ಇಸ್ ಹೌ ಇಟ್ ಇಸ್. ಒಂದಿನ ಚಿಕ್ಕ ವಯಸ್ಸಲ್ಲಿ ನಾವು ಓದ್ತಾ ಇರ್ತೀವಲ್ಲ, IAS ಓದಬೇಕಾದ್ರೆ, ಓದ್ತಾ ಇದ್ದೆ, ನಾನು ಕ್ವಾಲಿಫೈ ಆಗಲಿಲ್ಲ. ಯಾರೋ ಕ್ವಾಲಿಫೈ ಆಗ್ಬಿಟ್ರಿ. ಹಿಂಗೆ ನಾನು ತಮಾಷೆ ಕೊಡದೆ, ಸರ್ ನೋಡ್ತಾ ಇರಿ ನಾನು ಏನಾಗ್ತೀನಿ ಅಂತ. ನನ್ನ ಹತ್ರ ಬಂದು ಕ್ಯೂ ನಿಲ್ಲಬೇಕು ಅಂತ ಸರ್ಜನ್ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ಬಿಟ್ಟೆ ನಾನು. ದಿಸ್ ಇಸ್ ಸ್ಟೇಟ್ಮೆಂಟ್ ಐ ಮೇಡ್. ಡಿಕ್ಲರೇಷನ್ಸ್. ವಿ ಡಿಕ್ಲೇರ್ ಅಂಡ್ ವರ್ಕ್. ಎಲ್ಲ ಹೇಳ್ತಾರೆ, ನೀನ್ ಮಾಡೋದನ್ನ ಯಾರಿಗೂ ಹೇಳೋಕೆ ಹೋಗ್ಬೇಡ, ಸೈಲೆಂಟ್ ಆಗಿರು ಅಂತ. ಆಕ್ಚುಲಿ ಐ ಡಿಸ್ಅಗ್ರಿ ವಿತ್. ಕಣ್ಬೀಳುತ್ತೆ, ಯಾರಿಗೂ ಹೇಳೋಕೆ ಹೋಗ್ಬೇಡ, ಶೋ ಆಫ್ ಮಾಡಬೇಡ, ಕಣ್ಬೀಳುತ್ತೆ, ಫೈನ್, ಬಟ್ ನೀನು ಮಾಡೋದನ್ನ ಯಾರು ಹೇಳಕೋಬೇಡ ಅಂತ ಹೇಳ್ತಲ್ಲ. ಐ ಟೋಟಲಿ ಡಿಸ್ಅಗ್ರಿ ವಿತ್ ದಟ್. ನಾನು ಹೇಳಿದ್ರು ಡಿಕ್ಲೇರ್ ಅಂಡ್ ಡೂ ಇಟ್ ಮ್ಯಾನ್ ಅಂತ. ಸೊ ನಾನು ಹೇಳಿದ್ನಲ್ಲ ಅವತ್ತು, ನಾನು ಎಂಥ ಸರ್ಜನ್ ಆಗ್ತೀನಿ, ಗ್ರೇಟ್ ಸರ್ಜನ್ ಆಗ್ತೀನಿ ಅಂತ. ಇವತ್ತು ಆ ಒಂದು ಸರ್ಜರಿಗೆ ನಾನೇ ಗ್ರೇಟ್. ಅಂಡ್ ಅವರು, ಆ ಮನೆಯವರು ಆ ಸರ್ಜರಿಗೆ ನನ್ನ ಹತ್ರ ಬಂದಿದ್ರು. ಸರ್ ನಿಮ್ಗೆ ಅರ್ಥ ಆಯ್ತಾ? ಚಿಕ್ಕ ವಯಸ್ಸಲ್ಲ, ಅಬೌಟ್ 24, 25, 26 ಅಲ್ಲಿ ಮಾಡಿದ ಸ್ಟೇಟ್ಮೆಂಟು ಇಟ್ ಬಿಕೇಮ್ ಟ್ರೂ ಆಫ್ಟರ್ 20 years ದ ಸರ್ಜರಿ. ಸೊ ಡಿಕ್ಲೇರ್ ಅಂಡ್ ಡೂ ಇಟ್. ಬೈ ಡಿಕ್ಲೇರಿಂಗ್, ಸಪೋಸ್ ಈಗ ನೀವು ನನ್ನ ಗುರು ಫ್ರೆಂಡ್ ಅಜೇಶ್ ಗೌಡ, ನಿನಗೆ ಹೇಳ್ತಾ ಇರ್ತೀನಿ ನಾನು ಇದು ಮಾಡ್ತೀನಿ ಅಂತ. ಅದು ಇನ್ ದ ಪ್ರೋಸೆಸ್ ಆಫ್ ಶೇರಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ, ದೇ ವಿಲ್ ಗಿವ್ ಸಮ್ ಸಜೆಷನ್ಸ್. ದೇ ಮೇ ಕಮ್ ಟು ಡೂ ಸಮ್ ಇನ್ವೆಸ್ಟ್ಮೆಂಟ್ ವಿತ್ ಯು. ಕರೆಕ್ಟ್. They may tell, I know this person is free, please go meet him, I will help you ಅಂತ. If you don't share, ಯಾರು ಸಹಾಯ ಮಾಡ್ತಾರೆ ಸರ್? ಯಾರು ಗೊತ್ತಾಗುತ್ತೆ ನೀನು ಏನು ಮಾಡ್ತಾವನೆ ಅಂತ? ಸೊ ನನ್ನ ಪ್ರಕಾರ ಆ ಕಾನ್ಸೆಪ್ಟ್ ಆಫ್ ಡೋಂಟ್ ಟೆಲ್ ಎನಿಬಡಿ ಅಂಟಿಲ್ ಯು ಮೇಕ್ ಇಟ್, ದಟ್ಸ್ ರಾಂಗ್. ಯು ಡಿಕ್ಲೇರ್, ಟೇಕ್ ದಿಸ್ ಯೂನಿವರ್ಸಸ್ ಹೆಲ್ಪ್, ಸೊಸೈಟೀಸ್ ಹೆಲ್ಪ್, ಫ್ರೆಂಡ್ಸ್ ಹೆಲ್ಪ್, ಫ್ಯಾಮಿಲೀಸ್ ಹೆಲ್ಪ್, ಅಂಡ್ ಮೇಕ್ ಇಟ್ ಬಿಗಿನ್ ಲೈಫ್. ಸೊ ಡಿಕ್ಲೇರ್ ಅಂಡ್ ಡೂ ಇಟ್.
ಈಗ ಉದಾಹರಣೆಗೆ ಹ್ಮ್ ನಾನ್ ಮನೆ ಕಟ್ತಾ ಇದ್ದೀನಿ, ಹ್ಮ್ ಕಟ್ಟಕ್ ಶುರು ಮಾಡ್ತೀನಿ, ಹ್ಮ್. ಇದು ಡಿಕ್ಲೇರ್ ಮಾಡೋದು. ಮಾಡು. ಅದ್ ಬಿಟ್ಟು ನೀವು ನನ್ನ ಮನೆಯಲ್ಲಿ 10 ಕೋಟಿ ಅದಿದೆ ಈ ಶೋ ಆಫ್ ಮಾಡಬೇಡಿ. ಮಾಡ್ಬೇಡಿ. ಇದು ದಿಸ್ ಇಸ್ ಬ್ಯಾಡ್. Declare ಮಾಡಿ. You do a declaration, I'm building a home in 2027. And declare it. That day it will happen, sir. Sir, I declared I'll buy a home in Dollar Colony. It happened. I declared I'll buy 2 homes in Dollar Colony. It happened. I declared I buy this. It'll happen. I declared on post agdali ನಾನು ತಗೊಳ್ತೀನಿ ಜಮೀನು ಅಂತ. It happened. I'm living. I'm practicing. ರಾತ್ರಿ ಮಲಗಬೇಕಾದ್ರೆ ಐ ಪ್ರಿಪೇರ್ ಫಾರ್ ನೆಕ್ಸ್ಟ್ ಡೇ ಪ್ರಾಪರ್ಲಿ ಅಂಡ್ ದೆನ್ ಸ್ಲೀಪ್. ಮಲಗಬೇಕಾದ್ರೆ ಐ ಟಾಕ್ ಟು ಐ ಮೀನ್ ಈ ಬಿಗ್ ಸ್ಪೀಕರ್ಸ್ ಇದಾರೆ ವರ್ಲ್ಡ್ ಅಲ್ಲಿ, ಜಸ್ಟ್ ಹಾಕ್ಬಿಟ್ಟು ಮಲಗ್ಬಿಡ್ತೀನಿ. ಕೇಳ್ತಾ ಹಾಗೇನಿದೆ. ಟ್ವೈಸ್ ಇನ್ ಅ ವೀಕ್ ಸಾಂಗ್ಸ್ ಹಾಕಿ ಮಲಗ್ತೀನಿ. ನೈಸ್. ಸೊ ದಟ್ಸ್ ಹೌ ಐ ಪ್ರಾಕ್ಟಿಸ್. ಈಗ ಫೈನಲಿ ಪಾಡ್ಕಾಸ್ಟ್ ಮುಗಿಸುವಂತ ಟೈಮ್ ಆಯ್ತು. 2 ವಿಚಾರನ ಕನ್ಕ್ಲೂಡ್ ಮಾಡ್ತೀನಿ. ಮೊದಲನೇದು ಕ್ಷಮೆ ಇರ್ಲಿ, ಯಾಕೆ ನಾವು ಪಾಡ್ಕಾಸ್ಟ್ ಶುರು ಮಾಡಿದಾಗ ನಾವು ಗಂಭೀರವಾದಂತ ವಿಚಾರನ ಅಡ್ರೆಸ್ ಮಾಡ್ತೀವಿ ಅಂದ್ವಿ. ಅಂದ್ರೆ ಈಗ ಪರಮ್ ಸರಿ ಅಂದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಆ ವಿಚಾರವಾಗಿ. ಸೊ ಈಗ ನಾವು ಅದು ಮಾಡ್ಲಿಲ್ಲ, ಅದ್ಬಿಟ್ಟು ಅದ್ಭುತವಾದಂತ ಪಾಡ್ಕಾಸ್ಟ್ ಮಾಡಿದ್ವಿ. ವಾಟ್ ಎ ಲೈಫ್ ಲರ್ನಿಂಗ್ ಲೆಸೇಜ್. ಓ ಮೈ ಗಾಡ್, ಮನಸ್ಪೂರ್ವಕವಾಗಿ ಸರ್. ಗುಡ್. ಲವ್ ಗುರು, ಯುವರ್ ನೇಮ್ ಇಟ್ ಸೆಲ್ಫ್ ಇಸ್ ಲವ್. ಪ್ರೀತಿ ಗುರು, ಪ್ರೀತಿಗೆ ಗುರು ನೀವು. ಅರ್ಥ ಆಯ್ತಲ್ವಾ? ಪ್ರೀತಿನೇ ಪ್ರಪಂಚಕ್ಕೆ ಹಂಚ್ತಾ ಇದ್ದೀರಾ. ವೆನ್ ಯೂಸ್ ಟು ಟ್ರಾವೆಲ್ ಟು ಮಂಡ್ಯ ಇನ್ ದ ನೈಟ್, ಐ ಯೂಸ್ ಟು ಸ್ವಿಚ್ ಆನ್ 91.1. ಐ ಯೂಸ್ ಟು ಲಿಸನ್ ಟು ಯು. ನಾನು ಕೇಳ್ತಾ ಇದ್ದಿದ್ದು ಕತೆಗಳಿಗಲ್ಲ, ನಾನು ಕೇಳ್ತಿದ್ದು ಒಳ್ಳೆ ಸಾಂಗ್ಸ್ಗೆ. ಆಮೇಲೆ ಯುವರ್ ಡೆಲಿವರಿ ವಾಸ್ ಸೋ ಗುಡ್. ಅರ್ಥ ಆಯ್ತಲ್ವಾ? ನನಗೆ ಈ ಬ್ರೇಕಪ್ಪು ಈ ಎಲ್ಲ ನಂಗೆ ಕೇಳಿಸ್ಕೊಳಕ್ಕೆ ನೆಗೆಟಿವ್ ಥಿಂಗ್ಸ್ ಐ ಡೋಂಟ್ ಲಿಸನ್. ಬಟ್ ಸ್ಟಿಲ್ ಸಾಂಗ್ಸ್ಗೋಸ್ಕರ ಟ್ರಾವೆಲ್ ಮಾಡ್ಬೇಕಲ್ಲ 2 hours ಆಗ್ತಾ ಇದೆ. ಸೊ ರಿಯಲಿ ನನ್ನ ಪ್ರಕಾರ ಫಾರ್ ದೋಸ್ ಪೀಪಲ್, ಇನ್ನೋಸೆಂಟ್ ಪೀಪಲ್ ಹೂ ಕಾಲ್ ಯು ಅಂಡ್ ಟಾಕ್ ಟು ಯು, ಫಾರ್ ದೆಮ್ ಯು ಬಿಕೇಮ್ ಎ ವೆಂಟ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ಯು ಸ್ಟಾರ್ಟೆಡ್ ಕನೆಕ್ಟಿಂಗ್ ಸಮ್ ಪೀಪಲ್. ಬಿಟ್ಟೋಗಿರ್ತಾರೆ, ಎಲ್ಲೋ ಇರ್ತಾರೆ, ಇದರಿಂದ ಎಷ್ಟೋ ಜನ ಕನೆಕ್ಟ್ ಆಗಿದ್ದಾರೆ ನಾನು ಕೇಳ್ಪಟ್ಟಿದ್ದೀನಿ ಫ್ರಮ್ ಯುವರ್ ಲವ್ ಗುರು ಶೋ. ಆಯ್ತದಲ್ವಾ? ಸೊ ನಾನು ನಿಮ್ಗೆ ಹೇಳೋದು, ಪ್ರೀತಿ ಮಾತ್ರ ನೀವು ಮಾತಾಡಿದಿರ ಅದರಲ್ಲಿ. ಲವ್ ಸ್ಟೋರೀಸ್, ರೈಟ್? ಐ ವಿಲ್ ಗಿವ್ ಎ ಸಜೆಷನ್ ಟು ಯು. ಬರೀ ಹುಡುಗ ಹುಡುಗಿ ಲವ್ ಮಾಡೋದಲ್ಲ, ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ. ತಂದೆ, ತಾಯಿ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪನ ಮಕ್ಕಳು, ಮಾವನ ಮಕ್ಕಳು, ಅತ್ತೆ ಮಕ್ಕಳು, ಫ್ರೆಂಡ್ಸು, ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ. ಸಂಬಂಧಗಳು ಹೇಗಿರಬೇಕು, ಸಂಬಂಧಗಳ ಮಧ್ಯೆ ಏನೋ ಸಣ್ಣ ಪುಟ್ಟದ್ದು ಬಂದು ಮರೆತು ಸಂಬಂಧನ ಉಳಿಸ್ಕೋಬೇಕು. ಸಂಬಂಧ ಒಂದೇ ಕಾಪಾಡಿದೆ ಸರ್. ನಾವು ಹೂ ವಿಲ್ ಕ್ರೈ ವೆನ್ ಐ ಡೈ ಅಂತ ಪುಸ್ತಕ ಇದೆ ರಾಬಿನ್ ಶರ್ಮಾ. ಸೊ ಗ್ರೇಟ್ ಬುಕ್ ಇಟ್ ಇಸ್ ಆ್ಯಕ್ಚುಲಿ. ಸೊ ನಾವು ಕೊನೆಯ ಜರ್ನಿ 100 ವರ್ಷ ಆದಮೇಲೆ ನಾವು ಅಲ್ಲಿ ಮಲಗಿರ್ತೀವಲ್ಲ, ವಾಟ್ ಡಿಡ್ ಐ ಸೇ? 100 years. ಐ ವಿಲ್ ಲಿವ್ ಮಿನಿಮಮ್ 95. ದಿಸ್ ಮೈ ಡಿಕ್ಲರೇಷನ್, ನಾಟ್ ನೋ ಲಾಂಗ್ ಟೈಮ್ ಬ್ಯಾಕ್. ಸೊ ಈ ಸಂಬಂಧಗಳ ಬಗ್ಗೆ ಒಂದು ಶೋ ಮಾಡಿ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಟುಡೇ ಆಲ್ ಬ್ರೋಕನ್ ರಿಲೇಷನ್ಶಿಪ್ಸು, ಏನೋ ಸಣ್ಣ ವಿಚಾರ ಆಗುತ್ತೆ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಮನೆಗೆ ಬರಲ್ಲ, ಮಾತಾಡಲ್ಲ, ಫೋನ್ ಮಾಡಲ್ಲ, ಬಿಟ್ಟಾಕ್ಬಿಡ್ತಾರೆ, ಏನೋ ಬ್ಲಾಕ್ ಆಗ್ತಾ ಇರುತ್ತೆ. ಆ ಬ್ಲಾಕ್ಸ್ನೆಲ್ಲ ತೆಗೆತಿರೋ ಒಂದು ಶೋ ಮಾಡಿ. ಐ ಆಮ್ ಟೆಲಿಂಗ್ ಯು, ಯು ವಿಲ್ ಕ್ರಿಯೇಟ್ ಎ ವಂಡರ್ಫುಲ್ ಸೊಸೈಟಿ ಇನ್ ದಿಸ್ ವರ್ಲ್ಡ್, ಇಂಡಿಯಾ. You do that, and thank you so much sir. ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. and ಪಾಪ ಬರ್ಬೇಕಂದ್ರೆ ಎಷ್ಟು ಸರ್ಜರೀಸ್ ಮುಗಿಸಿ ಅಪಾಯಿಂಟ್ಮೆಂಟ್ಗಳೆಲ್ಲ ಮುಗಿಸಿ ಬಂದಿದ್ದಕ್ಕೆ. and ವಂಡರ್ಫುಲ್ ಹ್ಯಾವಿಂಗ್ ಯು. ಮತ್ತೆ ಪದೇ ನಿಮ್ಮೊಟ್ಟಿಗೆ ಪಾಡ್ಕಾಸ್ಟ್ ಮಾಡೋ ಆಸೆ. ನಾ ಬಂದಿದ್ದೆ ಬೇರೆ ಸಬ್ಜೆಕ್ಟು, ಮಾತಾಡಿದ್ದೆ ಬೇರೆ ಸಬ್ಜೆಕ್ಟು. ಐ ವಿಲ್ ಟೆಲ್ ಯು ಸಮಥಿಂಗ್. ಇದೇ ಸೈನ್ಸ್ ಕೆನಾಟ್ explain. My intent was to help people who have got some ailments. That was my intention. Beyond that, I have a larger intention that people should be happy. People should lead a very nice, healthy relationships anta. So, adu kuda shift agoytu domain. Past, future, action, manifestation, empty pocket dreams, money, relationships,
ವಾಟ್ ನಾಟ್. ಸಕ್ಕದಾಗಿತ್ತು. ಅಮೇಝಿಂಗ್ ಜರ್ನಿ. ಓ ಮೈ ಗಾಡ್. ಹಾ ನಿಮ್ಮ ನಾಲೆಡ್ಜ್ನ ನಿಮ್ಮನ್ನ ಆದರೆ ಓಕೆ ಸರ್ಜನ್ನು ಕರ್ನಾಟಕದಲ್ಲಿ ಫೇಮಸ್ಸು, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ. ಇದೆಲ್ಲ ಓಕೆ, ದೊಡ್ಡ ನಿಮ್ಮ ಕಿಂಗ್ಡಮ್ ನೋಡಿದ್ದೀನಿ, ಕಿಂಗ್ಡಮ್ ಬಗ್ಗೆ ಕೇಳಿದ್ದೀನಿ ಸಾಕಷ್ಟು. ನಿಮ್ದು ಕನ್ನಡ, ಬೇರೆ ಲ್ಯಾಂಗ್ವೇಜ್, ಈವನ್ ಹಿಂದಿ ಒಂದು ಪಾಡ್ಕಾಸ್ಟ್. ಹೌದು. ಏನಾದರೂ ಕೂಡ ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಪರ್ಸ್ನಾಲಿಟಿನ ನನ್ನ ಪಾಡ್ಕಾಸ್ಟಲ್ಲಿ ನೋಡಿ ನನಗೆ ಖುಷಿ ಆಯಿತು. ಸರ್ ನನಗೆ ಆಶ್ಚರ್ಯ ಆ್ಯಕ್ಚುಲಿ ಗುರು, ಲವ್ ಗುರು, ರಿಯಲಿ ಇಟ್ ವಾಸ್ ಏನಪ್ಪ ಅಂತ ಏನೋ ಕೇಳ್ತಾ ಇದ್ದಾರೆ. ನಾನು ಏನಕ್ಕೋ ಬಂದೆ ಇವತ್ತು, ಏನಕ್ಕೋ ಕರೆದ್ರು, ಏನೋ ಕೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ. ಬಟ್ ಮರ್ಸ್ಬಿಟ್ಟೆ ಹೋಗ್ತಾ ಐ ವಾಸ್ ಏನೋ ಒಳಗೋಗಿದ್ದೆ. ಸರ್, ಈಗ ಎಷ್ಟೋ ಜನಕ್ಕೆ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಏನ್ ಕುದುರೆಗಳ ತರ ಓಡಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಕುದುರೆ ಹೆಂಗ್ ಹಾಕಿರತ್ತಲ್ಲ ಒಂದ್ ಲಾಗ, ಅದೇ ತರ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಎಷ್ಟೇ ಮುಂದೆ ಹೋಗಕ್ ಪ್ರಯತ್ನ ಪಟ್ರು ಈ ಪಾಸ್ಟ್ ಅಂತ ಇರುತ್ತೆ ಗೊತ್ತಾ. ಪಾಸ್ಟ್ ಜನ್ಮ, ಹಿಂದಿನ ಹಿಂದಿನ ಜನ್ಮನೂ ಅಲ್ಲ ಸರ್, ಪಾಸ್ಟ್ ಈಗ ಈ 1 hour ಹಿಂದೆ. ಈಗ 1 hour ಮುಂಚೆನೆ. ಈಗ ಯಾರೋ ಒಂದ್ ಹುಡುಗ ಜೀವನದಲ್ಲಿ ಏನೋ ಶುರು ಮಾಡ್ಬೇಕು, ಅವನು ಹೌದು ಸಡನ್ ಆಗಿ ಅವ್ನು ಲವ್ ಬ್ರೇಕಪ್ ಏನೋ ನಕ್ಕ ಬರುತ್ತೆ, ಫಿನಾನ್ಸಸ್ ಲಾಸಸ್ ನಕ್ಕ ಬರುತ್ತೆ, ಹೌದು, ಅಥವಾ ಯಾರೋ ಹತ್ತಿರದವನ್ನ ಕಳ್ಕೊಂಡಿರ್ತಾನೆ ಅದಕ್ಕೆ ನಕ್ಕ ಬರುತ್ತೆ. ಎಷ್ಟೋ ಜನ ಮುಂದೆ ಹೋಗ್ಬೇಕಾದ್ರು ಈ ನಿಮ್ಮ ಪಾಸ್ಟ್ ನಿಮ್ಮನ್ನ ಎಳಿತಿರತ್ತ, ಅದರಿಂದ ಹೆಂಗ್ ಹೊರಗೆ ಬರುವುದು? ಓಕೆ, ಐ ಟೆಲ್ ಯು ಒನ್ ಥಿಂಗ್. ಈಗ ಪಾಸ್ಟ್ ಇದು 1 hour ಹಿಂದೆ ಆಗಿದ್ದ ಗಡ್ದೇನು ಪಾಸ್ಟ್, 1 ತಿಂಗಳಿಂದನೂ ಪಾಸ್ಟ್, 5 years ಪಾಸ್ಟ್, 10 years ಪಾಸ್ಟ್, ಮುಗಿದೋಗಿದೆ. ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಮುಗಿದೋಗಿದೆ, ಅದಾಗಿದೆ, ಅದು ಇದ್ದೆ, ಅದು ಪಾಸ್ಟ್. ಈಗ ನಾ ಇಲ್ಲಿದ್ದೀನಿ, ನಾನು ಮುಂದೆ ಹೋಗ್ಬೇಕು. ಜನ ಏನು ಆ ಪಾಸ್ಟ್ನ ತಂದು ಮುಂದೆ ಹೆಂಗಿಡ್ತಾರೆ, ಅರ್ಥ ಆಯ್ತಲ್ವಾ? ಪಾಸ್ಟ್ನ ತಂದು ಮುಂದೆ ಇಡ್ತಾರೆ, ಇಲ್ಲಿ ಮುಂದೆ ಇಡ್ತಾರೆ. ಇಲ್ಲಿ ಅವ್ರಿಗೆ ಅದು ಕಾರ್ಡ್ ತರ. ರೀಸನ್, ಈ ಪಾಸ್ಟ್ ಮುಗಿದೋಗಿದೆ, ಅದೇನು ಮಾಡೋಕ್ಕಾಗಲ್ಲ ಸರ್. ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಇಟ್ ಈಸ್ ಓವರ್. ಯು ಕಾಂಟ್ ಚೇಂಜ್ ಇಟ್, ಯು ಕಾಂಟ್ ಫಿಕ್ಸ್ ಇಟ್. ಇಟ್ ವಿಲ್ ಬಿ ದೇರ್ ಓನ್ಲಿ. ಅದನ್ನ ತಂದು ಮುಂದೆ ಇಡ್ತಾರೆ ಹಿಂಗೆ. ದಿಸ್ ಪಾಸ್ಟ್ ವಿಲ್ ಇಂಪ್ಯಾಕ್ಟ್ ದಿ ಫ್ಯೂಚರ್. ಈ ಪಾಸ್ಟ್ ಏನೇ ಹಿಂಗೆ ಇಟ್ಕೊಂಡ್ಬಿಡೋದು, ಎಳೆದಿದೆಯಲ್ಲ, ಅದು ಹಿಂದೆಯಿಂದ ಎಳೆಯಲ್ಲ, ಹಿಂದೆಯಿಂದ ಎಳೆಯಲ್ಲ, ಅದು ಮುಂದೆ ಬಂದು ಕೂತಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾನೊಂದು ಬಿಸ್ನೆಸ್ ಮಾಡ್ತೀನಿ, ಲಾಸ್ ಆಗ್ಬಿಡುತ್ತೆ ಬಿಸ್ನೆಸ್ಸಲ್ಲಿ. ಲಾಸ್ ಆದಾಗ ಅಯ್ಯೋ ಅದು ಮಾಡಿದ್ದೆ, ನಾನು ಮತ್ತೆ ಮಾಡಿದ್ರೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ತಂದು ಮುಂದೆ ಇಡ್ತಾರೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಒಂದು ಹೋಲ್ಸೇಲ್ ಟೇಲರ್ಗಳದ್ದು ಒಂದು ಶೋರೂಮ್ ಏನೋ ಇಟ್ಟಿದ್ದ, ಮಾಡ್ತಾನೆ, ಬಿಸ್ನೆಸ್ ಮಾಡ್ದ, ಫೇಲ್ಯೂರ್ ಆಯ್ತು. ನಾಳೆ ಬೆಳಗ್ಗೆ ಏನೋ ಒಂದು ಸಣ್ಣದೊಂದು ಬೇಕರಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಾನೆ ಅನ್ಕೊಳ್ಳಿ. ಅವಾಗ್ಲೂ ಇದಕ್ಕೂ ಕಂಪೇರ್ ಮಾಡ್ಕೋತಾನೆ. ಅಂದ್ರೆ ನಾನು ಅವಾಗ ಮಾಡಿದ್ದೆ ಲಾಸ್ ಆಗೋದೆ, ಇವಾಗ್ಲೂ ಇದು ಶುರು ಮಾಡಿದ್ರೆ ಎಲ್ಲ ಆಗ್ತೀನೋ ಅನ್ನೋ ಭಯ. ಇದೇ ರೀತಿ ಸಂಬಂಧಗಳಲ್ಲೂ ಅಷ್ಟೇ. ಬಿಸ್ನೆಸ್ ಆಗಲಿ, ಫ್ಯಾಮಿಲಿ ಆಗಲಿ, ಸಂಬಂಧ ಆಗಲಿ, ನೀವು ಸಂಬಂಧಗಳು ಕೇಳಿದ ರಿಲೇಷನ್ಶಿಪ್ ಅವಾಗ ಒಂದು ಘಟನೆ ಆಗಿರುತ್ತೆ. ಏನು ಘಟನೆ? ಇದೇ ತಗೊಳ್ಳಿ, ನನ್ಗೆ ಹ್ಯೂಮಿಲೇಟ್ ಮಾಡೋದು ಕೆಲವರು, ಆಯ್ತಾ? ಹ್ಯೂಮಿಲೇಟ್ ಮಾಡಿದ್ದೆ ಯಾವಾಗ? ಪಾಸ್ಟ್. ಯಾವಾಗ? 2004, 5, 6, 7 ಅನ್ಕೊಳ್ಳಿ, ಅದು ಪಾಸ್ಟ್. ಅವರು ನನ್ನ ಹತ್ರ ಬರೋಕ್ಕೆ ಅವ್ರಿಗೂ ಭಯ. ಇವನು ಅಗ್ರೆಸಿವ್ ಇದ್ದಾನೆ, ಎಲ್ಲಿ ನಮ್ಮನ್ನ ಇವನು ಡಿಸ್ಟರ್ಬ್ ಮಾಡ್ತಾವೆ, ಅವ್ರಿಗೂ ಭಯ. ಅವ್ರಿಗೆ ದಟ್ ಪಾಸ್ಟ್ ಇಸ್ ಇಂಪ್ಯಾಕ್ಟಿಂಗ್ ದೆಮ್. ನನ್ನ ಹತ್ರ ಬರೋಕ್ಕೆ ಭಯ ಆಗ್ತಾ ಇದೆ, ಯಾಕಂದ್ರೆ ಪಾಸ್ಟ್ ಇತ್ತು. ಏನು ಪಾಸ್ಟು? ನಾನು ವೈಲೆಂಟ್ ಆಗಿದ್ದೆ. ಅರ್ಥ ಆಯ್ತಲ್ವಾ? ಅದೇ ಮೈಂಡ್ ಸೆಟಲ್ಲಿ ದೇರ್ ಥಿಂಕಿಂಗ್ ದಿಸ್ ಫೆಲೋ ಇಸ್ ವೈಲೆಂಟ್, ಇವನ ಹತ್ರ ಹೋದ್ರೆ ಎಗರು ಬೀಳ್ತಾನೆ ಮೇಲೆ ಅಂತ. ಅವ್ರು ಅದನ್ನ ಅಲ್ಲೇ ಬಿಟ್ಟು ನನ್ನ ಹತ್ರ ಬಂದಾಗ ದೇ ಸಾ ಸಮಥಿಂಗ್ ಡಿಫ್ರೆಂಟ್ ಇನ್ ಮೀ. ಅರ್ಥ ಆಯ್ತಲ್ವಾ? ನೌ ದೇ ಫೀಲ್ ಮೈ ಗಾಡ್, ನಾವು ಏನೋ ಯೋಚನೆ ಮಾಡ್ತಾ ಇದ್ವಿ, ಏನೋ ಇತ್ತಲ್ಲ ಇಲ್ಲಿ ಅಂತ. ಅರ್ಥ ಆಯ್ತಲ್ವಾ? ಸೊ ಪಾಸ್ಟಲ್ಲೇ ಬಿಟ್ಟು ಅದನ್ನ ಮರೆಯೋಕ್ಕಾಗಲ್ಲ. ಅದು ಇನ್ಸಿಡೆಂಟು, ಅದನ್ನ ಘಟನೆ ಮರೆಯೋಕ್ಕಾಗಲ್ಲ. ಮರ್ಸ್ಬಿಡಪ್ಪ ಅದನ್ನೆಲ್ಲ ಕೆಟ್ಟ ಕನಸು ಅಂತ ಹೇಳ್ತಾರೆ, ಮರೆಯೋಕ್ಕಾಗಲ್ಲ. ಅದಲ್ಲೇ ಇರುತ್ತೆ, ಅಲ್ಲೇ ಇರಲಿ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಮುಂದೆ ಪಾತ್ವೆ ಕ್ಲಿಯರ್ ಇರಬೇಕು, ಅದನ್ನ ತೊಗೊಂಡು ಮುಂದೆ ಇಡಬೇಡ. ನಾನು ಇಬ್ರು ನನ್ನ ಹತ್ರ ಬಂದಾಗ ಮಾತಾಡೋಕ್ಕೆ ನನ್ಗೆ ಅವಮಾನ ಮಾಡಿದ್ರು ಇವರು, ಇಡಿಯಟ್ಸ್ ಇವ್ರನ್ನ 10ಕ್ಕೆ ಸೇರಿಸ್ಬೋದು ನಾನು ಡಿಸೈಡ್ ಮಾಡಿದ್ರೆ ಅವ್ರು ನನ್ನ ಹತ್ರ ಬರಲ್ಲ. ಸೊ ನಾನು ಅದನ್ನ ಅಲ್ಲೇ ಬಿಟ್ಟೆ, ಅವರು ಅದನ್ನಲ್ಲೇ ಬಿಟ್ಟರು. ಅವರು ಕ್ಲಿಯರ್ ಆಯ್ತು ಪಾತ್ವೆ. ಸೊ ನನ್ನಿಂದ ಅವ್ರಿಗೆ ಸಹಾಯ ಆಗುತ್ತೆ, ಅವರಿಂದ ನನಗೆ ಸಹಾಯ ಆಗುತ್ತೆ.
ಯಾವುದೋ ಒಂದು ಘಟನೆ ನಡೆದಿದ್ದರಿಂದ ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು, ಸರ್ ಬೆಸ್ಟ್ ಎಕ್ಸಾಂಪಲ್ ಹೇಳ ಇದಕ್ಕೆ ಸಂಬಂಧಗಳಿಗೆ, ರಾಜಕೀಯದವರು ಸರ್ ನಿನ್ನೆ ಜಗಳ ಆಡಿರ್ತಾರೆ, ಇವತ್ತು ಕೈ ಎತ್ತಿರ್ತಾರೆ, ಮತ್ತೆ ಜಗಳ ಆಡ್ತಾರೆ, ಅವ್ರಿಗೆ ಪಾಸ್ ಅನ್ನೋದೇ ಇಲ್ಲ ಸರ್. ಯಾವ್ದೋ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಿ ಪಾಸ್ ಅನ್ನೋದೇ ಇಲ್ಲ ಅವ್ರ ರಾಜಕಾರಣ. ಸೊ ರಾಜಕಾರಣಿಗಳಿಂದನೂ ಕಲಿಯೋ ಬುದ್ಧಿ ಏನಂದ್ರೆ, ನಿನ್ನೆ ನೋಡಿದ್ರೆ ಕಿತ್ತಾದ್ರು, ನಿನ್ನೆ ನೋಡಿದ್ರೆ ಬೇರೆ ಪಾರ್ಟಿಲಿ, ಇವತ್ತು ಒಂದೇ ಪಾರ್ಟಿಲಿ ಇದಾರಪ್ಪ ಅಂತ. ಸೊ ರಾಜಕಾರಣಿಗಳಿಂದನೂ ಸಹ ನಾವು ಪಾಠ ಕಲಿಬಹುದು. ಏನ್ ಪಾಠ? ಅಲ್ಲ, ಅಲ್ಲಿದ್ದಾಗ ಇವ್ರು ಅವ್ರನ್ನ ಬೈದಿರ್ತಾರೆ, ಅವ್ರನ್ನ ಬಂದಿರ್ತಾರೆ. ಒಂದಾದಾಗ ಒಟ್ಟಿಗೆ ಸೇರಿ ಸರ್ಕಾರ ಮಾಡ್ತಾರೆ, ಒಂದಾದಾಗ ಶಕ್ತಿ ಆಗತ್ತೆ, ಒಂದಾದಾಗ ಪವರ್ ಬರುತ್ತೆ. ಗುದ್ದಾಡ್ಕೊಂಡು ಪಾಸ್ಟ್ ನಂಗೆ ಮೋಸ ಮಾಡ್ಬಿಟ್ಟಿದೆ ಹಿಂದೆ ಅವನು ಅಂತ ಇಟ್ಕೊಂಡಿದ್ರೆ ವರ್ಕೌಟ್ ಆಗಲ್ಲ. ಅಂದ್ರೆ ಇದು ಒಳ್ಳೇದೇ, ತುಂಬಾ ಒಳ್ಳೇದು, ಬಿಟ್ಬಿಡಿ ನಿಮ್ಮ ಹಾಗೇನ ತುಂಬಾ ಒಳ್ಳೇದು. ನಿಮ್ಮ ಹಾಗೇನೆ ಬಿಟ್ಬಿಡಿ, ಪಾಸ್ಟ್ನ ಇಡಿ. ಏನೋ ತಪ್ಪು ಮಾಡಿರ್ತಾರೆ ನಿಜ, ಕಪಾಳು ಕೊಡಿರ್ತಾರೆ ನಿಜ, ಚೀಟ್ ಮಾಡಿರ್ತಾರೆ ನಿಜ, ಬಟ್ ಮುಂದೇನು ಆ ಥರ ಮಾಡ್ತಾನಂತ ಹೇಳ್ಬೇಡಿ ಅದನ್ನ.